ನೀವು ಬರೆದಿರ್ತಕ್ಕಂಥ ಲೇಖನಗಳು ಯಾವ ರೀತಿ ಲೇಖನಗಳು ಅಂತ ಹೇಳಿ? ಪರಿಸರ ಸಮಸ್ಯೆಗಳು ಏನೇನಿವೆ ಅಂತ ಹುಡುಕಿಕೊಂಡು ಹೋಗುದು, ಅವುಗಳ ಬಗ್ಗೆ ನಾನೇ ಪತ್ರಕರ್ತರು ತುಂಬ ಕಷ್ಟದಲ್ಲಿದ್ದೆವು. ಹಾಗಾಗಿ ನಮ್ಮ ಕೆಲಸಕ್ಕೆ ಸ್ವಲ್ಪ ಸಂಚಕಾರ ಬಂದಿತ್ತು. ಸ್ನೇಹಿತರೆ, ಅತ್ಯಂತ ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾರ್ಕಳದ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಕ್ರಿಯೇಟಿವ್ ಕಾಲೇಜಿನ ಅಂತರ್ಗತವಾಗಿರ್ತಕ್ಕಂತಹ ಪುಸ್ತಕ ಮನೆ ಪ್ರಕಾಶನದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮ್ಮ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತು ಪುಸ್ತಕಧಾರೆಯ 3ನೇ ಸಂಚಿಕೆ ಬಿಡುಗಡೆ ಆಗ್ತಾ ಇದೆ. 25 ಪುಸ್ತಕಗಳು ಒಂದೇ ವೇದಿಕೆಯಲ್ಲಿ ಅನಾವರಣಗೊಳ್ತಾ ಇದೆ. ಅದರಲ್ಲಿ ಒಂದು ಪುಸ್ತಕ, ಆಯ್ದ ಪುಸ್ತಕ, ಶ್ರೇಷ್ಠವಾದ ಪುಸ್ತಕ ಇರತಕ್ಕಂಥದ್ದು ನದಿ ಅಂಚಿನ ನಡಿಗೆ ಅಂತ ಹೇಳುವಂಥದ್ದು. ಆ ಪುಸ್ತಕದ ಲೇಖಕರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ನಾನು ಅವ್ರ ಜೊತೆ ಮಾತಾಡಬೇಕು. ರಾಜಲಕ್ಷ್ಮಿ ಕೋಡಿಬೆಟ್ಟು ಅವರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಪ್ರೀತಿಯ ಸ್ವಾಗತ ಮಾಡ್ತೇನೆ. ನೇರವಾಗಿ ಪ್ರವೇಶ ಮಾಡ್ತಾ ಹೋಗೋಣ. ನಿಮ್ಮ ಬಗ್ಗೆ ಒಂದು 2 ವಾಕ್ಯ ಹೇಳಿ. ನಾನು ಕೋಡಿಬೆಟ್ಟು ರಾಜಲಕ್ಷ್ಮಿ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಮಯೂರ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಕತೆ, ಕವನ, ಲೇಖನಗಳನ್ನು ಬರೆಯುವುದು ಮತ್ತು ಪತ್ರಿಕೋದ್ಯಮದಲ್ಲಿ ವರದಿಗಾರಿಕೆ ಮುಂತಾದ ಕೆಲಸಗಳನ್ನು ಮಾಡುವುದು ನನ್ನ ವೃತ್ತಿ. ಹಾಗಾಗಿ ಬರವಣಿಗೆ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ದೇನೆ. ಹೌದು, ಸುಮಾರು ಪುಸ್ತಕಗಳನ್ನು ಬರೆದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಯಾವುದೆಲ್ಲ ಪುಸ್ತಕ ನೆನಪಾಗುತ್ತಾ ನಿಮಗೆ, ಹಿಂದೆ ಬರೆದ ಪುಸ್ತಕಗಳು? ನಂದು ಒಂದು ಮುಷ್ಟಿ ನಕ್ಷತ್ರ ಕಥಾ ಸಂಕಲನ, ಅಮ್ಮನ ಜೋಳಿಗೆ ಪ್ರಬಂಧ ಸಂಕಲನ, ದೇವಕಿ ಜೈನ್ ಅವರ ಜೀವನ ಚರಿತ್ರೆಯನ್ನು ಅನುವಾದ ಮಾಡಿದ್ದೇನೆ. ಹಿತ್ತಾಳೆ ಬಣ್ಣದ ಪುಸ್ತಕ ಅಂತ ಪ್ರಕಟ ಆಗಿದೆ. ಇತ್ತೀಚೆಗೆ ಲಲಿತ ಮಂಟಪ ಅಂತ ಇನ್ನೊಂದು ಪ್ರಸಿದ್ಧ ನೃತ್ಯ ಗುರುಗಳ ಸಂದರ್ಶನವನ್ನು ಮಾಡಿದ್ದೇನೆ. ಇದು ಮುಂದಿನ ಪುಸ್ತಕ. ತುಂಬ ಬಿಡಿ ಲೇಖನಗಳನ್ನು ಕೂಡ ಬರೆದಿದ್ದೀರಿ. ಹೌದು, ನನ್ನ ವೃತ್ತಿಯೇ ಬರವಣಿಗೆ ಆದ್ದರಿಂದ ನಿರಂತರವಾಗಿ ಬರೆಯುವುದು ಅನಿವಾರ್ಯ ಕೂಡ, ಅದು ನನಗೆ ಖುಷಿ ಕೂಡ. ಹೌದು, ನೀವು ಬರೆದಿರ್ತಕ್ಕಂಥ ಲೇಖನಗಳು ಯಾವ ರೀತಿ ಲೇಖನಗಳು ಅಂತ ಹೇಳಿ? ಪತ್ರಿಕೋದ್ಯಮ ಆರಂಭ ಕಾಲಕ್ಕೆ ವರದಿಗಾರಿಕೆ ಅಂತ ಶುರು ಮಾಡಿದರೆ ನಮ್ಮ ಆಯ್ಕೆ ಅಂತ ಇರುವುದಿಲ್ಲ. ನಮಗೆ ಯಾವ ಅಸೈನ್ಮೆಂಟ್ ಹಾಕ್ತಾರೋ ಅದನ್ನು ಬರಿತಾ ಫೀಲ್ಡಿಗೆ ಹೋಗ್ತಾ ಅಲ್ಲಿ ಏನಾಗಿದೆ ನೋಡಿ ಕಚೇರಿಗೆ ಬಂದು ವರದಿಯನ್ನು ಸಿದ್ಧಪಡಿಸಬೇಕಾಗ್ತದೆ. ಆದರೆ ನಾವು ಒಂದು 4-5 ವರ್ಷ ಆದಾಗ ನನಗೆ ಯಾವ ವಿಚಾರ ಇಷ್ಟ ಆಗ್ತದೆ ಅಂತ ನಮ್ಮೊಳಗೆ ನಾವೇ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಪರಿಸರ ವರದಿಗಾರಿಕೆಯನ್ನು ನಾನು ತುಂಬ ಇಷ್ಟಪಟ್ಟು ಮಾಡಿದ್ದೇನೆ. ಪರಿಸರ ಸಮಸ್ಯೆಗಳು ಏನೇನಿವೆ ಅಂತ ಹುಡುಕಿಕೊಂಡು ಹೋಗುವುದು, ಅವುಗಳ ಬಗ್ಗೆ ನಾನೇ ಸ್ವತಂತ್ರವಾಗಿ ಲೇಖನಗಳನ್ನು ಬರೆಯುವುದು, ಅದನ್ನೆಲ್ಲ ನಾನು ತುಂಬ ಖುಷಿಯಿಂದ ಮಾಡಿದ್ದೇನೆ. ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕಥೆಗಳನ್ನು ಬರೆಯುವ ಹವ್ಯಾಸ ಇದ್ದದ್ರಿಂದ ಸಾಹಿತ್ಯ ಲೋಕದತ್ತ ಕೂಡ ಸ್ವಲ್ಪ ಇಣುಕಿದ್ದು ಉಂಟು. ಹಾಗಾಗಿ ಸಾಹಿತ್ಯದ ಬರಹಗಳನ್ನು ಕೂಡ ಅಲ್ಲಲ್ಲಿ ಬರೆದಿದೆ. ಹೌದು, ನಿರಂತರವಾಗಿ ಬರೀಬೇಕು ಅಂತಾದರೆ ನಿರಂತರವಾಗಿ ಓದಬೇಕಂತ ಹೇಳುವಂಥದ್ದು ಒಂದು ಕಾಳಜಿ. ಹೌದು, ತುಂಬ ಓದ್ತೀರಿ ಅಂತ ನಂಗೆ ಅನ್ನಿಸ್ತು. ತುಂಬ ಓದುವುದಂತಿಲ್ಲ, ಓದ್ತಾ ಇದ್ದೇನೆ. ಮತ್ತು ಈಗ ನಾಳೆ ನಾವು ಏನಾದರೂ ಬರವಣಿಗೆ ಮಾಡಬೇಕಾದ್ರೆ ಇವತ್ತು ಓದಲೇಬೇಕು. ಹಾಗೆ ಆ ಅನಿವಾರ್ಯತೆಯೇ ನನ್ನ ಶಕ್ತಿ ಕೂಡ. ಹೌದು, ಇವತ್ತು ಪುಸ್ತಕಧಾರೆ 3ನೇ ಸಂಚಿಕೆಯಲ್ಲಿ ನಿಮ್ಮ ಒಂದು ಪುಸ್ತಕ ಬಿಡುಗಡೆ ಆಗ್ತಾ ಇದೆ, ನದಿ ಅಂಚಿನ ನಡಿಗೆ. ಇವತ್ತು ವೇದಿಕೆಯಲ್ಲಿ ಸನ್ಮಾನ ಕೂಡ ತಗೊಳ್ಳಿಕ್ಕಿದ್ದೀರಿ. ನನಗೆ ಆ ಪುಸ್ತಕದ ಬಗ್ಗೆ ಹೇಳಿ. ನಾನು ಆ ಪುಸ್ತಕ ಯಾಕೆ ಓದಬೇಕು? ನದಿ ಅಂಚಿನ ನಡಿಗೆ ಕೋವಿಡ್ ಪುಸ್ತಕದ ಕಥೆ ಆರಂಭ ಅದು ಎಲ್ಲಿಂದ ಅಂತ ಹೇಳಿ. ಈ ಕೋವಿಡ್ ಸೋಂಕು ದೆಸೆಯಿಂದಾಗಿ ನಮ್ಮ ದೇಶಾದ್ಯಂತ ಲಾಕ್ಡೌನ್ ಹೇರುವುದು ಅನಿವಾರ್ಯ ಆಯಿತು. ಆಗ ನಾವೆಲ್ಲ ಪತ್ರಕರ್ತರು ತುಂಬ ಕಷ್ಟದಲ್ಲಿದ್ದೆವು. ಹಾಗಾಗಿ ನಮ್ಮ ಕೆಲಸಕ್ಕೆ ಸ್ವಲ್ಪ ಸಂಚಕಾರ ಬಂದಿತ್ತು. ನಾನೊಂದು 2 ವರ್ಷ ಮನೆಯಲ್ಲಿ ಇರಬೇಕಾಗಿ ಬಂತು. ಅಂತಹ ಸಂದರ್ಭದಲ್ಲಿ ಕೆಂಡಸಂಪಿಗೆ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಲೇಖನಗಳನ್ನು ಅಪ್ಲೋಡ್ ಮಾಡುವ ಒಂದು ಕೆಲಸ ನನಗೆ ಸಿಕ್ಕಿತ್ತು ತಾತ್ಕಾಲಿಕವಾಗಿ. ಆ ಸಂದರ್ಭದಲ್ಲಿ ಸಾಂದರ್ಭಿಕವಾದ ಕೆಲವು ಲೇಖನಗಳನ್ನು ಸರಣಿ ರೂಪದಲ್ಲಿ ಬರೀರಿ ಅಂತ ಕತೆಗಾರ, ಲೇಖಕ ಅಬ್ದುಲ್ ರಶೀದ್ ನನಗೆ ಸಲಹೆ ಮಾಡಿದ್ರು. ಆಗ ನನಗೆ ಸಿಕ್ಕಿದ್ದು ಅಂದರೆ ನಿರಂತರ ವರದಿಗಾರಿಕೆಯಲ್ಲಿ ನಮಗೆ ಆ ಕ್ಷೇತ್ರಕ್ಕೆ ಹೋಗಿ ಏನು ಇದೆಯೋ ಅದನ್ನು ಮಾತ್ರ ಬರೀಲಿಕ್ಕೆ ಸಾಧ್ಯ. ಆದರೆ ತುಂಬ ವಿಚಾರಗಳನ್ನು ನೋಡಿರ್ತೇವೆ ನಾವು, ಅದನ್ನೆಲ್ಲ ನಾವು ಪತ್ರಿಕೆಯಲ್ಲಿ ಬರೀಲಿಕ್ಕಾಗೋದಿಲ್ಲ. ಪದಗಳ ಮಿತಿ, ಸ್ಪೇಸಿನ ಮಿತಿ ಎಲ್ಲ ಇರ್ತದೆ. ಆದರೆ ಮತ್ತು ಕೆಲವು ಏನು ನೋಡಿರ್ಬೋದು, ಬರೀಲಿಕ್ಕೆ ಬೇಕಾದ ಸಾಕ್ಷಿಗಳು ಸಿಕ್ಕಿರೋದಿಲ್ಲ. ಆದರೆ ನಾನು 2 ವರ್ಷ ಮನೆಯಲ್ಲಿ ಇದ್ದಾಗ ಇಂಥ ವಿಚಾರಗಳನ್ನು ಇನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿ ಅಥವಾ ಇನ್ನು ಸ್ವಲ್ಪ ಅದಕ್ಕೆ ಪೂರಕ ಓದನ್ನು ಓದಿ ನಿಧಾನವಾಗಿ ಲೇಖನಗಳನ್ನು ಬರೆಯುವಂಥ ಅವಕಾಶ ಸಿಕ್ಕಿತು ಈ ಸರಣಿ ಬರಹಗಳ ಮೂಲಕ. ಹಾಗಾಗಿ ಇಲ್ಲಿ ವೈವಿಧ್ಯಮಯವಾದ ಲೇಖನಗಳಿವೆ. ಇಲ್ಲಿ ಸಾಹಿತ್ಯ ಇದೆ, ವಿಜ್ಞಾನ ಇದೆ, ಪರಿಸರಕ್ಕೆ ಸಂಬಂಧಪಟ್ಟದ್ದಿದೆ,
ಒಂಥರ ಫಿಲಸಾಫಿಕಲ್ ಇದೆ, ಮಹಾಭಾರತದ ಕಥೆಯ ಬಗ್ಗೆ ಇದೆ. ನದಿಯಂಚಲ್ಲೇ ನಡ್ಕೊಂಡು ಹೋದರೆ ಏನೆಲ್ಲ ನಮಗೆ ಎದುರಾಗ್ತದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೇಖನ ಇದೆ. ಅದೇ ಶೀರ್ಷಿಕೆ ಪುಸ್ತಕಕ್ಕೂ ಆಗ್ಬೋದು ಅಂತ ನನಗೆ ಅನಿಸಿತು. ಹಾಗಾಗಿ ಆ ಶೀರ್ಷಿಕೆಯನ್ನು ಇಲ್ಲಿ ಕೊಟ್ಟಿದ್ದೇನೆ. ಹೌದು, ಎಷ್ಟು ಲೇಖನ ಇದೆ ಪುಸ್ತಕದಲ್ಲಿ? 25 ಲೇಖನಗಳು ಈ ಪುಸ್ತಕದಲ್ಲಿದೆ. ಆಯ್ದ ಲೇಖನಗಳನ್ನು ಇಲ್ಲಿ ಪುಸ್ತಕ ಮಾಡಿದ್ದೇವೆ. ಹೌದು, ಈಗ ನಾನೊಬ್ಬ ಓದುಗನಾಗಿ ಈ ಪುಸ್ತಕ ಯಾಕೆ ಆರಿಸ್ಕೊಳ್ಬೇಕು ಅಂತ? ಹೌದು, ಮೊದಲನೇದು ಇಲ್ಲಿ ಇಡೀ ಪುಸ್ತಕದಲ್ಲಿ ಕಾಣುವ ಒಂದು ಧ್ವನಿ ಏನಿದೆ ಅದು ನಮ್ಮ ಪರಿಸರದಲ್ಲಿ ಅಥವಾ ವಾತಾವರಣದಲ್ಲಿ ಬಹಳ ನೆಗೆಟಿವ್ ಆದಂಥ ಒಂದು ವೈಬ್ಸ್ ಹೇಳ್ತಾರಲ್ಲ, ಈಗ ಅದು ಇದ್ದಾಗ ಈ ಲೇಖನಗಳನ್ನು ಬರೆದಿದ್ದು. ಅಂದರೆ ಅಲ್ಲಿ ಇಲ್ಲ, ಈಗ ನಾವು ಕಷ್ಟ ಕಾಲದಲ್ಲಿದ್ದೇವೆ ಹೌದು, ಆದರೆ ಮುಂದೊಂದು ದಿನ ಒಳ್ಳೆಯ ದಿನಗಳು ಬರ್ತಾವೆ. ನಮ್ಮ ಜಗತ್ತಲ್ಲಿ ಹಿಂದೆಯೂ ವಿವಿಧ ರೀತಿಯ ಕಷ್ಟಗಳು ಬಂದಿವೆ, ಯುದ್ಧಗಳಾಗಿವೆ, ಸಾಂಕ್ರಾಮಿಕ ರೋಗಗಳನ್ನು ಜಗತ್ತು ಎದುರಿಸಿದೆ, ಪ್ಲೇಗ್ ಅಂತ ಮಹಾಮಾರಿ ಬಂದಿತ್ತು, ಕ್ಷಾಮ ಬಂದಿತ್ತು. ಇಂಥ ಕಷ್ಟ ಕಾಲಗಳನ್ನೆಲ್ಲ ನಾವು ದಾಟಿ ಬಂದಿದ್ದೇವೆ. ಈಗ ಕೋವಿಡ್ ಕಾಲ, ಇದನ್ನು ದಾಟಿ ನಾವು ಮುಂದೆ ಹೋಗಬೇಕಾದ್ರೆ ಒಳ್ಳೆಯ ದಿನಗಳು ಮುಂದಕ್ಕೆ ಬರಲಿಕ್ಕಿದೆ ಅಂತ ಹೇಳುವ ಪಾಸಿಟಿವ್ ಧೋರಣೆಯಲ್ಲಿ ಎಲ್ಲ ಲೇಖನಗಳನ್ನು ಬರೀಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಹಾಗಾಗಿ ಒಂದು ಇದು ಕಾರಣ. ಆದರೆ ಎರಡನೇದು, ಈಗ ನೋಡಿ ಕೋವಿಡ್ ಮುಗ್ದು ನಾವು ಎಲ್ಲ ಏನೂ ಆಗೇ ಇಲ್ಲ ಅನ್ನುವಷ್ಟು ಬಿರುಸಿನಿಂದ ಸಾಕ್ತಾ ಇದ್ದೇವೆ ಜೀವನದಲ್ಲಿ. ಆದರೆ ಹಾಗಲ್ಲ, ನಾವೊಂದು ಕಷ್ಟ ಕಾಲವನ್ನು ದಾಟಿದ್ದೇವೆ. ಅದರ ದಾಖಲೀಕರಣ ಈ ಪುಸ್ತಕದಲ್ಲಿದೆ. ಲಾಕ್ಡೌನ್ ಹೇರಿದಾಗ ಏನಾಯಿತು, ವಿದ್ಯಾಗಮ ಅಂತ ಹೇಳುವಂಥ ಒಂದು ಶಿಕ್ಷಣ ಯೋಜನೆಯಲ್ಲಿ ಏನೇನಾಯಿತು, ಒಬ್ಬ ಟೀಚರ್ ಒಂದು ಕಾಡಿನಲ್ಲಿ ಸಣ್ಣ ಶಾಲೆಯಲ್ಲಿ ಪಾಠ ಮಾಡ್ತಾ ಇರುವಂಥ ಹೈಸ್ಕೂಲ್ ಟೀಚರ್, ಮಕ್ಕಳು ಶಾಲೆಗೆ ಬರುವುದಿಲ್ಲ, ಅವರು ವಿದ್ಯಾಗಮ ಯೋಜನೆಯಡಿಯಲ್ಲಿ ಮಕ್ಕಳ ಮನೆಗೆ ಅಥವಾ ಮಕ್ಕಳಿರೋ ಊರಿಗೆ ಹೋಗಿ ಪಾಠ ಮಾಡಬೇಕಾಗಿರ್ತದೆ. ಆ ಟೀಚರ್ ಊರಿಗೆ ಹೋಗುವಾಗ ಆ ಹುಡುಗ, ಶಾಲೆಗೆ ಬರ್ತಿದ್ದ ಹುಡುಗ ಟ್ರ್ಯಾಕ್ಟರ್ ಓಡಿಸ್ತಾ ಇರ್ತಾನೆ. ಅವನು ಶಾಲೆಯಲ್ಲಿ ಮಾಸ್ಟ್ರ ಮುಂದೆ ಹೌದಾ ಸರ್, ಎಸ್ ಸರ್, ನೋ ಸರ್ ಅಂತ ಹೇಳಿ ಕೂತಿರ್ತಾನೆ. ಆದರೆ ಮಾಸ್ಟ್ರು ಅವನ ಊರಿಗೆ ಹಾಡಿ ಅಂತ ಹೇಳ್ತಾರಲ್ಲ, ಕಾಡೊಳಗೆ, ಆ ಹಾಡಿಗೆ ಹೋದಾಗ ಆ ಮಾಸ್ಟ್ರೇ ಮುಂದೆ, ಅವನು ಟ್ರ್ಯಾಕ್ಟರ್ ಮುಂದೆ ಸರ್ ಒಂದು ನಿಮಿಷ ನಿಲ್ಲಿ ಸರ್ ಅಂತ ಹೇಳ್ತಾನೆ. ಮಾಸ್ಟ್ರು ಪಾಠ ಮಾಡ್ಲಿಕ್ಕೆ ಬಂದಿರ್ಬೋದು, ಬಟ್ ಅದು ಅವನ ಬಲ, ಅವನಿಗೆ ಕೃಷಿಯಲ್ಲಿ ಅವನು ಹುಷಾರು. ಆಗ ಕಾಯ್ತಾ ಟೀಚರ್ ಏನು ಯೋಚನೆ ಮಾಡ್ತಾರೆ ಅಂತ ಅನ್ನುವಂಥ ಒಂದು ಅವರ ಯೋಚನೆ ಈ ಪುಸ್ತಕದಲ್ಲಿ ನಾನು ಬರೆದಿದ್ದೇನೆ. ಈ ಥರದ ಯೋಚನೆಗಳೆಲ್ಲ ಮಾಡಲಿಕ್ಕೆ ಅದೊಂದು ಸಾವಧಾನದ ಪೀರಿಯಡ್ 2 ವರ್ಷ ನನ್ನ ಜೀವನದಲ್ಲಿ. ಬೇಸರವೂ ಇತ್ತು. ಅದನ್ನು ನಾವು ಬರವಣಿಗೆ ಯಾವಾಗಲೂ ಪಾಸಿಟಿವ್ ಇರಬೇಕಂತ ನಂಬಿರೋಳು ನಾನು. ನಾಳೆ ಓದುವವರು ಜಾಸ್ತಿ ಇರಲಿ ಕಡಿಮೆ ಇರಲಿ, ಯಾರು ಒಬ್ಬರು ಓದ್ತಾರ ಅವರಿಗೆ ಅದರಲ್ಲಿ ಏನಾದರೂ ಸಿಕ್ಕಬೇಕು ಅನ್ನೋ ಆಶಯದಿಂದ, ಸಿಗುತ್ತೆ ಇಲ್ವೋ ಹೇಳೋದು ಸೆಕೆಂಡ್ರಿ, ಬಟ್ ನನ್ನ ಆಶಯ ಹಾಗೆ ಇರಬೇಕು. ಆ ರೀತಿಯಲ್ಲಿ ಲೇಖನಗಳನ್ನು ಬರೆದಿದ್ದೇನೆ. ಹಾಗಾಗಿ ಎಲ್ಲ ಲೇಖನದಲ್ಲಿ ಕೂಡ ಒಂದು ಪಾಸಿಟಿವ್ ವೈಬ್ಸ್ ಇದೆ. ಹೌದು, ವೈಬ್ಸ್ ಇದೆ. ಮತ್ತೆ ನಾವು ಹೌದು, ಮತ್ತೆ ನಮಗೆ ಇಂಟರ್ನೆಟ್ ಇಲ್ಲ, ಕರೆಂಟ್ ಇಲ್ಲ, ನಮಗೆ ವ್ಯವಸ್ಥೆಗಳು ಸರಿಯಾಗಿ ಇಲ್ಲ ಅಂತ ಹೇಳುವಂಥ ಒಂದು ಕಾಲಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಇವತ್ತು ನಮಗೆ ಎಷ್ಟೊಂದು ವ್ಯವಸ್ಥೆಗಳಿವೆ, ಅವುಗಳನ್ನು ನಾವು ಸದರ ಮಾಡ್ಕೊಳ್ಬಾರ್ದು. ಅವುಗಳು ಇಲ್ಲದೆ ಇರುವಾಗ ಜೀವನ ಮಾಡಿದ್ವಲ್ಲ, ಎಷ್ಟು ಕಷ್ಟ ಇತ್ತಲ್ಲ. 5 ಗಂಟೆಗೆ ಎದ್ದು ದಿನಸಿ ಸಾಮಾನು ತರಬೇಕಿತ್ತಲ್ಲ ನಾವು. ಆ ಕಾಲದ ಬಗ್ಗೆ ನಾವು ಉಲ್ಲೇಖ ಅದರಲ್ಲಿ ಇದೆ. ಅದನ್ನ ಮುಂದಿನ ತಲೆಮಾರಿನವರು ಓದಬೇಕು ಅಂತ ನನ್ನ ಆಸೆ. ಹೌದು, ಕೊರೋನಾ ಕಾಲದ ದಟ್ಟವಾಗಿರ್ತಕ್ಕಂಥ ಒಂದು ಮಾನಸಿಕತೆ, ಇದರಿಂದ ಹೊರಬರುವಂಥ ಒಂದು ಪ್ರಯತ್ನ ನೀವು ಪುಸ್ತಕದ ಮೂಲಕ ಮಾಡಿದ್ರಿ. ಹೌದು. ಸೊ ನಿಮ್ಗೆ ಇದರಿಂದ ತುಂಬ ಲಾಭ ಆಯ್ತು ಈ ಪುಸ್ತಕದಿಂದ? ಖಂಡಿತ ನನಗೆ ಲಾಭ ಆಗಿದೆ ಬರವಣಿಗೆ. ಯಾಕೆಂದರೆ ಆ ಖಾಲಿ ಪೀರಿಯಡ್ ಇದೆಲ್ಲ ಜೀವನದಲ್ಲಿ, ರಿಪೋರ್ಟಿಂಗ್ ಮಾಡುವಾಗ ಬೆಳಿಗ್ಗೆ 7 ಗಂಟೆಗೆ ಹೊರಟು ರಾತ್ರಿ 10:30ವರೆಗೆ ಮನೆ ಕಡೆಗೆ ಮುಖ ಹಾಕ್ತೇವೋ ಇಲ್ವೋ ಗೊತ್ತಿಲ್ಲ. ಕೆಲವೊಮ್ಮೆ ಫ್ರೀ ಇರ್ಬೋದು. ಅವಾಗೆಲ್ಲ ನಾವು ಅಂದ್ಕೊಳ್ತಾ ಇದ್ದೆವು, ನನಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಾನು ಇದನ್ನೊಂದು ಚೆನ್ನಾಗಿ ಬರಿಬೇಕು ಅಥವಾ ಇದಲ್ಲೊಂದು ಹೋಗಿ ನೋಡಬೇಕು. ಸಂಜೆಗಳಿರಲಿಲ್ಲ ವರದಿಗಾರಿಕೆ ಸಂದರ್ಭದಲ್ಲಿ. ಸಂಜೆ ನಾವು ಬ್ಯುಸಿ, ಒಂದು ನಾಟಕ ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ವರದಿಗಾರಿಕೆ ಟೈಮಲ್ಲಿ. ಕೋವಿಡ್ ಟೈಮಲ್ಲಿ ನಾವು ಫ್ರೀ ಇದ್ದೇವೆ, ಒಂದು ನಾಟಕವೇ ಆಗ್ತಿರ್ಲಿಲ್ಲ. ಮತ್ತೆ ಫ್ರೀ ಇದ್ದೀವಿ, ಏನು ಬರಿಬೇಕು ಅಂತ ಯೋಚನೆ ಮಾಡಿದ್ವಿ. ಏನೋ ಎಲ್ಲಿ ಪ್ರವಾಸ ಹೋಗಬೇಕು ಅಥವಾ ಆ ಜಾಗ ನೋಡಬೇಕು, ಈ ಥರದ ವಿಶೇಷ ವರದಿಗಾರಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಕ್ಕೆ ಯಾವುದಕ್ಕೂ ಅಲ್ಲಿ ಅವಕಾಶ ಇಲ್ಲ. ಅದು ಬಹಳ ಒಂಥರ ಬೇಸರದ ಸಮಯ ಆಗಿತ್ತು ಅದು. ಆ ಟೈಮಲ್ಲಿ ನನ್ನ ಮನಸ್ಸನ್ನು ಎಂಗೇಜ್ ಮಾಡಿದ್ದು, ನಾನೊಂದು ಲೇಖನ ಬರಿಬೇಕು, ಅದರಲ್ಲಿ ಮುಳುಗಿ ನಾನು ಅದಕ್ಕೆ ಸಂಬಂಧಪಟ್ಟಾಗಿ ಫೋನ್ ಕಾಲ್ಗಳನ್ನು ಮಾಡೋದು, ಡಿಜಿಟಲ್ ಇದು ಕಾನ್ಫರೆನ್ಸ್ ಏನು ಮೀಟ್ ಎಲ್ಲ ಮಾಡಿ ಮಾಹಿತಿಗಳನ್ನು ತಗೊಳ್ಳೋದು, ಈ ಥರದ
ಇದರಲ್ಲಿ ನಾನು ಮುಳುಗಿದ್ರಿಂದ ಅದು ನನ್ನ ಮನಸ್ಥಿತಿಯನ್ನು ಕೂಡ ಆರೋಗ್ಯಕರವಾಗಿ ಇಡಲಿಕ್ಕೆ ಆ ಪುಸ್ತಕ, ಆ ಬರವಣಿಗೆ ನನಗೆ ಸಹಾಯ ಮಾಡಿದೆ. ಅದು ಪುಸ್ತಕ ಓದುವವರಿಗೂ ಗೊತ್ತಾಗ್ತದೆ ಈಕೆ ಯಾವುದ್ರಲ್ಲೆಲ್ಲ ತೊಡಗಿಸ್ಕೊಂಡಿದ್ದಾಳೆ, ಈಕೆಯ ಪ್ರಯತ್ನಗಳೇನು ಅಂತ ಹೇಳುದು ಆ ಪುಸ್ತಕದಲ್ಲಿ ಕಾಣ್ತದೆ. ಹೌದು, ಒಬ್ಬರು ಪತ್ರಕರ್ತೆಯಾಗಿ ಕೂಡ ನೀವು ಲೇಖನ ಬರಲಿ ಸ್ಟಾರ್ಟ್ ಮಾಡಿದಿರಿ. ಪತ್ರಕರ್ತೆಗೆ ತುಂಬ ದೃಷ್ಟಿಕೋನ ಇರ್ತದೆ, ಅದನ್ನೆಲ್ಲ ಒಂದು ಕಡೆ ಹಾಕಿ ಬರೆಯುವಂಥದ್ದು ಬಹಳ ಕಷ್ಟ. ಅದಕ್ಕೆ ಒಂದು ಕಂಪೋಸ್ಡ್ ಆಗಿರ್ತಕ್ಕಂಥ ಮೈಂಡ್ ಬೇಕು. ನಿಮ್ಗೆ ಸಾಧ್ಯವಾಗ್ತಾ ಹೋಯ್ತು. ಇದು ಒಂದು ಅದ್ಭುತವಾದ ಪುಸ್ತಕವನ್ನು ಕೊರೋನಾ ನಮ್ಗೆ ಕೊಟ್ಟಿದೆ. ಇವತ್ತು ಕೊರೋನಾ ಶಾಪ ಅಂತ ಹೇಳ್ತಾರೆ, ಬಟ್ ಅದ್ಭುತವಾದ ಪುಸ್ತಕ ನಿಮ್ಮ ಮೂಲಕ ಇವತ್ತು ಜಗತ್ತಿಗೆ ಪ್ರವೇಶ ಮಾಡ್ತಾ ಇದೆ. ನಾನು ನಿಮ್ಗೆ ಖಂಡಿತ ಅಭಿನಂದನೆ ಹೇಳ್ತೇನೆ. ಈ ಪುಸ್ತಕವನ್ನು 1000 ಜನ ಓದಬೇಕು ಅಂತ ಆಸೆ ಪಡ್ತೇನೆ. ಹಾಗೆ ನೀವು ಇನ್ನಷ್ಟು ಬರೀಬೇಕು ಅಂತ ನಮ್ಗೆ ಆಸೆ ಇದೆ. ಹೌದು, ಖಂಡಿತ. ಸೊ ಪತ್ರಕರ್ತೆ ಬ್ಯುಸಿ ಆಗಿದ್ರು ಕೂಡ ತುಂಬ ಪುಸ್ತಕ ನೀವು ಬರೀಬೇಕು ಅಂತ ಆಸೆ ಪಡ್ತಾರೆ. ಆದ್ದರಿಂದ ಇವತ್ತಿನ ಪುಸ್ತಕಧಾರೆಯ ಒಂದು ಪುಸ್ತಕವನ್ನು ಕೊಟ್ಟಂತ ನಮ್ಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇಂಥ ಪುಸ್ತಕ ಇನ್ನಷ್ಟು ಬರೀರಿ ಅಂತ ಹೇಳ್ತಾ ನಿಮ್ಮ ಮಾತುಗಳಿಗೆ ಧ್ವನಿಯಾಗಿರ್ತಕ್ಕಂತಹ ಕ್ರಿಯೇಟಿವ್ ಮೀಡಿಯಾಕ್ಕೆ ಧನ್ಯವಾದ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ತುಂಬ ಬರೀರಿ. ಧನ್ಯವಾದಗಳು. ನಿಮ್ಮ ಕ್ರಿಯೇಟಿವ್ ಮೀಡಿಯಾ ವಿಭಾಗಕ್ಕೆ, ಪುಸ್ತಕ ಮನೆ ಪ್ರಕಾಶನಕ್ಕೆ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಈ ಅವಕಾಶಕ್ಕಾಗಿ ನಾನು ಅಂದರೆ ಈ ಬರಹಗಳನ್ನು ಬರೆದು ತುಂಬ ಸಮಯ ಆಯಿತು. ಈಗ ಇದು ಪುಸ್ತಕ ರೂಪದಲ್ಲಿ ಬರಲಿಕ್ಕೆ ಕಾರಣ ಈ ಪುಸ್ತಕ ಪ್ರಕಾಶನ. ಹಾಗಾಗಿ ನಿಮಗೆ, ಸಂಸ್ಥೆಗೆ ನಾನು ಚಿರಋಣಿಯಾಗಿದ್ದೇನೆ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.